ದಾವಣಗೆರೆ ಮತ್ತು ಬಾಗಲಕೋಟೆ ಬೈ ಎಲೆಕ್ಷನ್ನಲ್ಲಿ ಎರಡೂ ಕ್ಷೇತ್ರವನ್ನು ಕೂಡ ಗೆಲ್ಲಬೇಕು ಅಂತ ಆಡಳಿತ ಪಕ್ಷ ಕಾಂಗ್ರೆಸ್ ಪ್ರಯತ್ನವನ್ನು ಮಾಡ್ತಾನೆ ಇದೆ. ಆದರೆ ಆ ಪ್ರಯತ್ನಕ್ಕೆ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇರೋದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಮುಸ್ಲಿಂ ನಾಯಕರೇ ಸದ್ಯ ಬಂಡಾಯದ ಬಾವುಟವನ್ನು ತೋರಿಸ್ತಾ ಇದ್ದಾರೆ. ನಮಗೆ ಅನ್ಯಾಯ ಆಗಿದೆ, ನಮಗೆ ಅನ್ಯಾಯ ಆಗಿದ್ದಕ್ಕೆ ನಾವು ಕಾಂಗ್ರೆಸ್ಗೆ ಪಾಠ ಕಲಿಸ್ತೀವಿ ಅಂತ ಮುಸ್ಲಿಂ ನಾಯಕರು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಪ್ರಯತ್ನ ಮಾಡಿತು ಸಾದಿಕ್ ಪೈಲ್ವಾನ್ ಅವರ ನಾಮಪತ್ರವನ್ನು ವಾಪಸ್ ಪಡಿಸೋದಕ್ಕೆ, ಸಾಧ್ಯ ಆಗಲಿಲ್ಲ. ಕೊನೆಯ ಕ್ಷಣದಲ್ಲಿ ದಾವಣಗೆರೆಗೆ ಸಚಿವ ಜಮೀರ್ ಅಹಮದ್ ಖಾನ್ ಹೋಗಲಿಲ್ಲ. ಫೋನ್ ಮುಖಾಂತರ ಮಾತುಕತೆ ಮಾಡಿದ್ರು, ಅದು ಫಲ ಕೊಡಲಿಲ್ಲ. ಸಾದಿಕ್ ಪೈಲ್ವಾನ್ ಕಣದಲ್ಲಿದ್ದಾರೆ, ನಾಮಪತ್ರ ವಾಪಸ್ ಪಡೆಯಲ್ಲ ಅಂತ ನಿನ್ನೆ ಸ್ಪಷ್ಟಪಡಿಸಿ ಪ್ರಚಾರ ನಾನು ತೀವ್ರಗೊಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದರ ಮಧ್ಯೆ ಸಾದಿಕ್ ಪೈಲ್ವಾನ್ ಜೊತೆಗೆ ಒಟ್ಟು 13 ಮಂದಿ ಮುಸ್ಲಿಂ ಅಭ್ಯರ್ಥಿಗಳು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿದ್ದಾರೆ, ಇನ್ಕ್ಲೂಡಿಂಗ್ ಎಸ್ಡಿಪಿಐನ ಅಭ್ಯರ್ಥಿಯೂ ಸೇರಿದಂತೆ. ಕಾಂಗ್ರೆಸ್ ನಾಯಕರು ಈ ಬಂಡಾಯವನ್ನ ಶಮನ ಮಾಡುವಂತ ಪ್ರಯತ್ನ ಮಾಡಿದ್ರು, ಆದರೆ ಆ ಪ್ರಯತ್ನ ವಿಫಲವಾಯಿತು. ಜಮೀರ್ ಅಹಮದ್ ಖಾನ್ ಅವರೇ ಹಚ್ಚಿದಂತ ಬೆಂಕಿ, ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕು ಅಂತ. ಕೊನೆಗೆ ಅವರಿಗೆ ಆ ಬೆಂಕಿಯನ್ನ ಆರಿಸಿ ಎನ್ನುವಂತ ಸೂಚನೆಯನ್ನ ಕೊಡಲಾಯಿತು, ಆಗ್ಲಿಲ್ಲ. ಜಮೀರ್ ಅಹಮದ್ ಖಾನ್ ಅವರಿಗೂ ಕೂಡ ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕಾಗಲಿಲ್ಲ. ಆಗ್ಲಿಲ್ವೋ ಬೇಡ ಅಂತ ಸುಮ್ಮನೆ ಕೂತ್ರು ಅಂತ ಗೊತ್ತಿಲ್ಲ ನನಗೆ. ಅಂತೂ ಸಾದಿಕ್ ಪೈಲ್ವಾನ್ ಸ್ಪರ್ಧೆ ಮಾಡಿದ್ದಾರೆ, ಉಳಿದ ಮುಸ್ಲಿಂ ಅಭ್ಯರ್ಥಿಗಳು ಕೂಡ ಕಣದಲ್ಲಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಮರ್ಥ ಮಲ್ಲಿಕಾರ್ಜುನ್, 27 ವರ್ಷದ ಸಮರ್ಥ ಮಲ್ಲಿಕಾರ್ಜುನ್ ತಮ್ಮ ತಾತನ ಕ್ಷೇತ್ರವನ್ನ ವಶಪಡಿಸಿಕೊಳ್ಳಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿದೆ. ಮುಸ್ಲಿಂ ಮತಗಳು ವಿಭಜನೆಯಾಯಿತು ಅಂತಂದ್ರೆ ಕಾಂಗ್ರೆಸ್ಗೆ ಸಮಸ್ಯೆ ಆಗಬಹುದು. ಯಾಕಂತಂದ್ರೆ ಈಗ ಸಾದಿಕ್ ಪೈಲ್ವಾನ್ ಅವರು ತೆಗೆಯುವಂತ ಒಂದೊಂದು ಓಟು ಕೂಡ ಅದು ಕಾಂಗ್ರೆಸ್ನದ್ದೇ ಓಟು, ಕಾಂಗ್ರೆಸ್ನ ಓಟನ್ನೇ ಅವರು ಪಡ್ಕೊಳ್ತಾರೆ ಲೆಕ್ಕಾಚಾರ. ಯಾಕಂತಂದ್ರೆ ಕಾಂಗ್ರೆಸ್ ಅನ್ನ ಸಾಂಪ್ರದಾಯಿಕವಾಗಿ ಬೆಂಬಲಿಸಿಕೊಂಡು ಬಂದಂತ ವೋಟ್ ಬ್ಯಾಂಕ್ ಮುಸ್ಲಿಂ ವೋಟ್ ಬ್ಯಾಂಕ್. ಕಳೆದ ಬಾರಿ 27,000 ಮತಗಳ ಅಂತರದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಗೆದ್ರು. ಅದಕ್ಕೂ ಮೊದಲೊಂದು ಮಾತುಕತೆಯಾಗಿತ್ತಂತೆ. ಶಾಮನೂರು ಶಿವಶಂಕರಪ್ಪ ಅವರು ಹೇಳಿದ್ರಂತೆ, ಮುಸಲ್ಮಾನರಿಗೆ ನಾನು ನೆಕ್ಸ್ಟ್ ಕ್ಷೇತ್ರ ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ರಂತೆ. ಇದನ್ನೇ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ ಮುಸ್ಲಿಂ ಮುಖಂಡರು. ಒಟ್ಟು 14 ಮಂದಿ ಅಭ್ಯರ್ಥಿಗಳು, ಮುಸ್ಲಿಂ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಅದರಲ್ಲಿ ಕಾಂಗ್ರೆಸ್ನ ಜವಾಬ್ದಾರಿ ಹೊತ್ತಂತ ಬಹಳಷ್ಟು ಜನ, ಸಾದಿಕ್ ಪೈಲ್ವಾನ್ ಸೇರಿ. ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿ ಸುಬಾನ್ ಸಾಬನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಪಕ್ಷದ ವಿರುದ್ಧವಾಗಿ ಸ್ಪರ್ಧೆ ಮಾಡಿದರು, ಉಚ್ಚಾಟನೆ ಮಾಡಿ ಆದೇಶ ಮಾಡಲಾಗಿದೆ. ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ಜಿಲ್ಲಾಧ್ಯಕ್ಷರು ಸುಬಾನ್ ದಾವಣಗೆರೆ ಮುಂದಿನ 6 ವರ್ಷಗಳ ಕಾಲಕ್ಕೆ ಉಚ್ಚಾಟನೆ ಮಾಡಿ ಆದೇಶವನ್ನ ಕೂಡ ಮಾಡಲಾಗಿದೆ. ಜಿಸಿ ಚಂದ್ರಶೇಖರ್ ಕೆಪಿಸಿಸಿ ವರ್ಕಿಂಗ್ ಪ್ರೆಸಿಡೆಂಟು ಅವರು ಅದನ್ನ ಆದೇಶ ಮಾಡಿದ್ದಾರೆ. ಪಕ್ಷದ ಶಿಸ್ತು ಉಲ್ಲಂಘಿಸಿದ್ದಾರೆ ಅನ್ನೋ ಕಾರಣಕ್ಕಾಗಿ ಸುಬಾನ್ ಸಾಬ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಸಾದಿಕ್ ಪೈಲ್ವಾನ್ ಅವರನ್ನ ಕೊನೆ ಕ್ಷಣದಲ್ಲೂ ಈ ಹಂತದಲ್ಲೂ ಕೂಡ ಮನವೊಲಿಸುವಂತ ಪ್ರಯತ್ನದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ, ಸಾಧ್ಯ ಆಗ್ತಿಲ್ಲ. ದಾವಣಗೆರೆಯ ರಾಜಕೀಯ ಲೆಕ್ಕಾಚಾರವನ್ನ ನೋಡ್ತಾ ಇದ್ರೆ ಆ ಕಡೆ ಶ್ರೀನಿವಾಸ್ ದಾಸ ಕರಿಯಪ್ಪ ಬಿಜೆಪಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಶಾಮನೂರು ಫ್ಯಾಮಿಲಿಗೆ ಪ್ರಬಲವಾದಂತ ಪೈಪೋಟಿ ಕೊಡ್ತೀನಿ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ. ಮಾತನಾಡೋಣ, ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಬಿಜೆಪಿಯಿಂದ ನಮ್ಮ ಜೊತೆಗೆ ದಿಲೀಪ್ ಕುಣಿಗಲ್ ಜೊತೆಗಿದ್ದಾರೆ. ದಿಲೀಪ್ ಅವರೇ ನಮಸ್ಕಾರ. ಇನ್ನು ಕಾಂಗ್ರೆಸ್ನಿಂದ ಉಚ್ಚಾಟನೆಗೊಂಡಿರುವಂತ ಸುಬಾನ್ ಸಾಬ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸುಬಾನ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಇದರ ಜೊತೆಗೆ ನಟರಾಜ್ ಗೌಡ ಕಾಂಗ್ರೆಸ್ನ ವಕ್ತಾರರು ಜಾಯ್ನ್ ಆದ್ರು. ನಮಸ್ಕಾರ ನಟರಾಜ್ ಗೌಡ್ರೆ. ನಮಸ್ತೆ. ನಿಮ್ ಪರಿಸ್ಥಿತಿ ನೋಡ್ತಾ ಇದ್ರೆ ನನಗೊಂದು ಸಾಂಗ್ ನೆನಪಾಗತ್ತೆ, ನೀನೇ ಸಾಕಿದಾಗಿಣಿ ಅಂತ. ದಾವಣಗೆರೆಯಲ್ಲಿ ಅದೇ ಆಗ್ತಿದೆಯಾ ಅಂತ?
ಇಲ್ಲ ಇಲ್ಲ ಆತರ ಏನಿಲ್ಲ ಪಾಪ. ಈಗ ಅವರೆಲ್ಲರೂ ನಾಯಕರು, ಸ್ಥಳೀಯ ಮಟ್ಟದ ನಾಯಕರು, ಅವರು ಆಕಾಂಕ್ಷೆ ಪಡೋದು, ಆಸೆ ಪಡೋದು ಯಾವುದು ತಪ್ಪಿಲ್ಲ. ಅವರು ಸಂಘಟನೆ ಮಾಡಿದ್ದಾರೆ, ನಿಷ್ಠಾವಂತವಾಗಿ ಕಾಂಗ್ರೆಸ್ ಸಂಘಟನೆ ಮಾಡಿದ್ದಾರೆ. ಬಟ್ ಏನಂದ್ರೆ ಕೆಲವು ಸಲ ಅವಕಾಶಗಳು ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಬಂಡಾಯ ಹೋಗೋದು ಅವರ ರಾಜಕೀಯ ಮುಳುವಿಗೆ, ಅವರ ಬೆಳವಣಿಗೆಗೆ ಮುಳುವಾಗುತ್ತೆ ಹೊರತು ಬೇರೆ ಏನಾಗೋದಿಲ್ಲ. ಅದರಿಂದ ನಮ್ಗೇನು ತೊಂದರೆ ಆಗುತ್ತೆ ಆ ರೀತಿಯಾಗಿ ಏನಿಲ್ಲ. 99% ಇವತ್ತು ಅಲ್ಪಸಂಖ್ಯಾತ ಮತಗಳು ಕಾಂಗ್ರೆಸ್ ಪರವಾಗಿ ಇದ್ದಾರೆ, ಕಾಂಗ್ರೆಸ್ ಜೊತೆಗೆ ಸಂಘಟನೆಯಲ್ಲಿದ್ದಾರೆ, ಮತ್ತೆ ಪರವಾಗಿ ಇದ್ದಾರೆ. ಚುನಾವಣೆಗಳಲ್ಲಿ ಎಸ್ಪೆಷಲಿ ಈ ಚುನಾವಣೆಯಲ್ಲಿ ಯಾರ್ಯಾರು ಆಚೆ ಹೋದ್ರೆ ಅವರು ಅವರ ರಾಜಕೀಯ ಅಸ್ತಿತ್ವವನ್ನ, ರಾಜಕೀಯ ಮುಂದಿನ ಅವಕಾಶಗಳನ್ನ ಕಳ್ಕೊಂಡ್ರೆ ಬಿಟ್ರೆ ಬೇರೆ ಯಾವ್ದು ತೊಂದರೆ ಖಂಡಿತವಾಗಿ ಕಾಂಗ್ರೆಸ್ ಪಕ್ಷಕ್ಕಾಗ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಾಗ್ಲಿ ಯಾವ್ದು ಆಗೋದಿಲ್ಲ. ನಾವು ಕಳೆದ ಬಾರಿ 28,000 ಮತಗಳ ಅಂತರದಲ್ಲಿ ಗೆದ್ದಿದ್ವಿ. ಈ ಬಾರಿ ನಮ್ಗೆ 35,000-40,000 ಮತಗಳ ಅಂತರದಲ್ಲಿ ಗೆಲ್ತೀವಿ ಅನ್ನೋ ಭರವಸೆ ಸಂಪೂರ್ಣವಾಗಿದೆ. ಯಾಕಂದ್ರೆ ನೋಡಿ, ಇದು ಕೇವಲ ಈಗ 14 ಜನ ಮುಸ್ಲಿಂ ಸಮುದಾಯದ ವ್ಯಕ್ತಿಗಳು ಕಣದಲ್ಲಿದ್ದಾರೆ. ತಿಪ್ಪರ್ಲಾಗ ಹಾಕಿದ್ರು ನಮಗೇನ್ ಸಮಸ್ಯೆ ಆಗಲ್ಲ ಅಂತ ಹೇಳೋದ ತಾವು? ಇಲ್ಲ, ಖಂಡಿತವಾಗಿ. ಯಾಕಂದ್ರೆ ನೋಡಿ, ಆ ಸಮುದಾಯದವರಿಗೆ ಅವಕಾಶ ಕೊಡ್ಬೇಕಿತ್ತು, ಅದ್ರೊಳಗೆ ಎರಡನೇ ಡೌಟ್ ಇಲ್ಲ. ಆದ್ರೆ ಅವಕಾಶಗಳು ಸಿಕ್ಕಿಲ್ಲ ಅಂದ ತಕ್ಷಣಕ್ಕೆ ರಾಜಕೀಯನೇ ಬಂದಾಗ್ಬಿಡುತ್ತೆ, ರಾಜಕೀಯನೇ ಭವಿಷ್ಯನೇ ಇರೋದಿಲ್ಲ ಅಂತ ಏನಿಲ್ವಲ್ಲ. ಈಗ ದಾವಣಗೆರೆಯಿಂದ ಜಬ್ಬಾರ್ ಅವ್ರನ್ನ MLC ಮಾಡಿದ್ರು, ಸಲೀಂ ಅಹಮದ್ ಅವ್ರನ್ನ MLC ಮಾಡಿ ಬೆಂಗಳೂರಿನಿಂದ ಅವ್ರಿಗೆ ಚೀಫ್ ವಿಪ್ ಆಗಿದ್ದಾರೆ. ಎಷ್ಟು ಜನ ಅವಕಾಶಗಳು? 9 ಜನ MLA ಗಳಿದ್ದಾರೆ, 2 ಮಂತ್ರಿಗಳಿದ್ದಾರೆ, ಸ್ಪೀಕರ್ ಇದ್ದಾರೆ, ರಾಜ್ಯಸಭಾ MP ಇದ್ದಾರೆ, 4 ಜನ MLC ಗಳಿದ್ದಾರೆ, 8 ಜನ ನಿಗಮ ಮಂಡಳಿ ಅಧ್ಯಕ್ಷರುಗಳಿದ್ದಾರೆ. ಆ ರೀತಿಯಾಗಿ ಅವಕಾಶಗಳು ಎಲ್ಲರಿಗೂ ಎಲ್ಲಾ ಸಮಯದಲ್ಲೂ ಸಿಕ್ತಿತ್ತು. ಬಟ್ ಕೆಲವರು ಆತರ ಬಿದ್ದು ಸಮುದಾಯವಾರು ನೀವು ಮುಸ್ಲಿಂ ಸಮುದಾಯಕ್ಕೆ ಅಷ್ಟು ಕೊಟ್ವಿ ಇಷ್ಟು ಕೊಟ್ವಿ ಅಂತ ಹೇಳ್ತಾರೆ, ಬೇರೆ ಸಮುದಾಯಕ್ಕೆ ಜಾಸ್ತಿ ಸಿಕ್ಕಿದೆಯಲ್ಲ? ಅವ್ರು ಕೇಳಿದ್ರಲ್ಲಿ ತಪ್ಪಿಲ್ಲ ನಟರಾಜ್ ಗೌಡ್ರೆ, ಕೇಳಿದ್ರಲ್ಲಿ ತಪ್ಪಿಲ್ಲ. ನಾನು ರಕ್ಷಿಸಟ್ರೆ ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಸಾಮಾಜಿಕ ನ್ಯಾಯ ಕಾಣ್ಲಿಕ್ಕೆ ಸಾಧ್ಯ ಆಗೋದು. ಇದು ನಾನು ಸ್ಪಷ್ಟವಾಗಿ ರಿಪೀಟ್ ಮಾಡ್ತೀನಿ. ಯಾಕಂದ್ರೆ ಸಾಮಾಜಿಕ ನ್ಯಾಯ ಅಂತ ಬಂದಾಗ ಅಲ್ಪಸಂಖ್ಯಾತರಿಗೆ ಅವಕಾಶ ಸಿಗಬೇಕಾಗಿತ್ತು. ಆ ಕ್ಷೇತ್ರದಲ್ಲಿ ಕೇವಲ ದಾವಣಗೆರೆ ದಕ್ಷಿಣದಲ್ಲಿ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಮಾತ್ರಕ್ಕೆ ಅವ್ರಿಂದ ಅವ್ರದ ರಾಜಕೀಯ ಮುಗಿತದೆ ಅಂತ ಏನಿಲ್ವಲ್ಲ. ಅದೊಂದೇ ಸಂಪೂರ್ಣ ಸಮುದಾಯ ಕಾಂಗ್ರೆಸ್ ಪರವಾಗಿದೆ. ಸಮರ್ಥ ಖಂಡಿತವಾಗಿ ಗೆದ್ಕೊಂಡ್ ಬರ್ತಾರೆ. 35,000-40,000 ಮತಗಳ ಅಂತರ ಗೆದ್ಕೊಂಡ್ ಬರ್ತಾರೆ. 99% ಇವತ್ತು ಕಾರ್ಯಕರ್ತರು, ಅಲ್ಪಸಂಖ್ಯಾತ ಕಾರ್ಯಕರ್ತರು, ಎಲ್ಲಾ ಕಾರ್ಯಕರ್ತರು ಕಾಂಗ್ರೆಸ್ ಪರವಾಗಿದ್ದಾರೆ, ಸಂಘಟನೆ ಮಾಡ್ತಾ ಇದ್ದಾರೆ, ಆಲ್ರೆಡಿ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರು ಕೂಡ ಎಲ್ಲರೂ ಕೂಡ ಅಲ್ಲಿ ಪ್ರಚಾರಕ್ಕೆ ಧುಮುಕಿದ್ದಾರೆ. ಹಾಗಾಗಿ ನಮ್ಗೇನು ಅಂತ ಬದಲಾವಣೆ ಏನಾಗೋದಿಲ್ಲ. ಆದ್ರೆ ಈ ಸ್ವಲ್ಪ ಗೊಂದಲ ಅಂತ ಹೇಳಿ ಈ ಮಾಧ್ಯಮಗಳ ಮುಖಾಂತರ ಅಲ್ಲಿ ಇಲ್ಲಿ ಚರ್ಚೆ ಆಗೋದ್ರಿಂದ ಅಷ್ಟೇ ಬಿಟ್ರೆ ಯಾವ 99% ಕಾಂಗ್ರೆಸ್ ಪರವಾಗಿ ಎಲ್ಲಾ ಕಾರ್ಯಕರ್ತರು ಯಾಕೆ ಬೇಕಿತ್ತು ದೊಡ್ಡವ್ರ ಜೊತೆ ಗುದ್ದಾಡೋ ಕೆಲಸ? ಪಕ್ಷದೊಳಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಿತ್ತು, ಯಾಕೆ ಬೇಕಿತ್ತು ಸರ್? ನನ್ನ ಸಮಾಜಕ್ಕೆ ಅನ್ಯಾಯ ಆಗಿದೆ, ನನ್ನ ಸಮಾಜಕ್ಕೆ ಟಿಕೆಟ್ ಕೊಡ್ಲಿಲ್ಲ ಅನ್ನೋದಕ್ಕೋಸ್ಕರ ನಾನು ದನಿ ಎತ್ತಿದೆ. ನನಗೆ ಮೊದಲೇ ನನ್ನ ಸಮಾಜ, ಆಮೇಲೆ ಪಕ್ಷ. ನಾನು ಈ ಪಕ್ಷಕ್ಕೆ ಯಾವತ್ತೂ ಮೋಸ ಮಾಡಿಲ್ಲ. ಈ ಪಕ್ಷಕ್ಕೆ ಪ್ರಾಮಾಣಿಕವಾಗಿ ನಾನು ದುಡ್ದಿದ್ದೀನಿ. ನನ್ನ ಸಮಾಜಕ್ಕೆ ದಾವಣಗೆರೆ ಜಿಲ್ಲೆಯಲ್ಲಿ 7 ಕ್ಷೇತ್ರ, ನಮ್ದು ವಿಧಾನಸಭಾ ಕ್ಷೇತ್ರಕ್ಕೆ ಬರಕ್ಕೆ 7ರಲ್ಲಿ 4 ಜನ ನಿಂಗಾತ್ರಿದ್ದಾರೆ. ಒಂದು ಮಾಯ್ಕೊಂಡ ಬಸವಂತ ಇದ್ದಾರೆ, ಇನ್ನೊಂದು ದೇವೇಂದ್ರಪ್ಪ ಜಗಳೂರಲ್ಲಿದ್ದಾರೆ. ನಾವು ದಕ್ಷಿಣದಲ್ಲಿ ಗೆಲ್ಲೋದ್ ಬಿಟ್ಟು ಬೇರೆ ಎಲ್ಲಿ ಗೆಲ್ಲಕ್ ನಮಗೆ ಸಾಧ್ಯ ಇಲ್ಲ. ದಕ್ಷಿಣದಲ್ಲಿ ಟಿಕೆಟ್ ಕೇಳಿದ್ಕೋಸ್ಕರ ಇವರು ಸಾದಿಕ್ ಪೈಲಾನ್ರ ವಿರುದ್ಧ, ಜಬ್ಬರ್ ಸಾಬ್ರ ವಿರುದ್ಧ, ಎಲ್ಲಾರು ವಿರುದ್ಧ ಇವರು ಏನ್ ಬೇಕಾದ್ರು ಮಾತಾಡೋದು, ಜಮೀರ್ ಅಹಮದ್ ವಿರುದ್ಧ ಎಲ್ಲ ಮಾತಾಡೋದು ಮಾಡಿದ್ರು. ನಾವು ನಮ್ಮ ಕ್ಷೇತ್ರಕ್ಕೆ ನಾವು ಟಿಕೆಟ್ ಕೇಳಿದ್ವಿ ಅಂತ ಕೇಳಿ ಇವ್ರು ರಚ್ಚಿಗೆದ್ರೆ ನಮಗ್ ಇರೋದು ಒಂದೇ ಕ್ಷೇತ್ರ. ನಾವ್ ಎಲ್ಲಿ ಹೋಗಿ ಗೆಲ್ಬೇಕು? ಎಲ್ಲೋಗಿ ಗೆಲ್ಬೇಕು ಸರ್? ನಮಗಿರೋದು ಬಂಡಾಯ ಎದ್ರಿ ಸ್ಪರ್ಧೆ ಮಾಡಿದ್ರಿ, ನಿಮ್ಮನ್ನ ಉಚ್ಚಾಟನೆ ಮಾಡಿದ್ರಿ, ಏನ್ ಸಿಕ್ತು? ಸುಮ್ಮನೆ ಇದ್ದಿದ್ರೆ ಅವಕಾಶಗಳು ಸಿಕ್ತಿತ್ತು ಅಂತ ನಟರಾಜ್ ಗೌಡ್ರು ಹೇಳೋದು. ಸುಮ್ಮನೆ ಇದ್ದಿದ್ರೆ ಅವಕಾಶಗಳು ಸಿಕ್ತಿತ್ತು. ನಾನು ನಟರಾಜ್ ಗೌಡ್ರು ಸಾಹೇಬ್ರಿಗೆ ಕೇಳ್ತೀನಿ, ನೀವು ಈ ಸರ್ಕಾರ ಬಂದಾಗಿಂದ ಎಷ್ಟು ಕಾರ್ಯಕರ್ತರಿಗೆ ಏನ್ ಮಾಡಿದ್ರಿ ಸರ್? ಒಂದು ಡೈರೆಕ್ಟರ್ ಪೋಸ್ಟ್ಗಳನ್ನ, ಇನ್ನೂ ಸಾವಿರಾರು ಪೋಸ್ಟ್ಗಳನ್ನ ಅಲ್ಲಿ ಇಟ್ಕೊಂಡ್ ಕುತ್ಕೊಂಡಿದ್ರ. ಬರೇ CM, DCM, CM, DCM ಇದೇ ಜಗಳ ಇದೆ. ಕಾರ್ಯಕರ್ತರಿಗೆ ಏನ್ ಮಾಡಿದಿರ ಸರ್? ಏನ್ ಮಾಡಿದಿರ ಸರ್ ನಟರಾಜ್ ಗೌಡ್ರು ಕಾರ್ಯಕರ್ತರೇ ತಾನೆ? ಈಗ ಸುಬಾನ್ ಅವ್ರಿಗೆ ಗೊತ್ತಿರಂಗೆ ತಾಜ್ ಪೀರ್ ಅವ್ರನ್ನ ಜಿಲ್ಲಾಧ್ಯಕ್ಷ ತಾಜ್ ಪೀರ್ ಅವ್ರನ್ನ ನಿಗಮ ಮಂಡಳಿ ಅಧ್ಯಕ್ಷರು ಮಾಡಿದ್ದಾರೆ. ಅಲ್ಲಿ ಶಿಗ್ಗಾವಿದ ಖಾದ್ರಿ ಅವ್ರನ್ನ ನಿಗಮ ಮಂಡಳಿ ಅಧ್ಯಕ್ಷರು ಮಾಡಿದ್ದಾರೆ. ಇಲ್ಲಿ ಸಯೀದ್ ಹುಸೇನ್ ಅವ್ರನ್ನ ನಿಗಮ ಮಂಡಳಿ ಅಧ್ಯಕ್ಷರು ಮಾಡಿದ್ದಾರೆ. ನೋಡಿ, ಅವಕಾಶಗಳು ಕೊಟ್ಟಾಗ, ಆಮೇಲೆ ನಿಮ್ಗೆ ಗೊತ್ತಿರ್ಬೇಕು, ಒಂದು ಮಹಿಳಾ ಅಲ್ಪಸಂಖ್ಯಾತ ಮಹಿಳೆಯನ್ನ MLC ಮಾಡಿದ್ದಾರೆ. ಅವಕಾಶಗಳು ಸಿಗೋದಿಲ್ಲ, ಕೊಡೋದಿಲ್ಲ ಅಂತ ಇಲ್ವಲ್ಲ. ರಾಜ್ಯಸಭಾ ಸದಸ್ಯರಾಗಿ ನಮ್ಮ ಡಾಕ್ಟರ್ ಸೈಯದ್ ಹುಸೇನ್ ಅವರು ಇದ್ದಾರೆ. ಅವಕಾಶಗಳು ಇಲ್ಲ ಅಂತ ಇಲ್ವಲ್ಲ. ದಾವಣಗೆರೆ ಸೌತ್ ಅಲ್ಲಿ ನಮಗೆ ಅವಕಾಶಗಳಿತ್ತು, ನಮ್ಮ ಓಟ್ ಜಾಸ್ತಿ ಇದೆ ಅಲ್ಲಿ ಕೇಳದೆ ಎಲ್ಲಿ ಕೇಳಬೇಕಿತ್ತು? ನಾವು
ಕೇಳಿದೀವಿ, ಅವ್ರು ಕೇಳಿದ್ ತಪ್ಪಿಲ್ಲ. ಕೊಡ್ಲಿಲ್ಲ, ಉಚ್ಚಾಟನೆ ಮಾಡ್ತಾ ಇದ್ದಾರೆ. ಅವರು ಕೇಳಿದ್ದು ಸಮಂಜಸವಾಗಿದೆ. ನಾನು ಹೇಳ್ತಿಲ್ಲ ಅಲ್ಪಸಂಖ್ಯಾತರು ಟಿಕೆಟ್ ಕೇಳಿದ್ರು ಸಮಂಜಸವಾಗಿದೆ. ಅವರು ಕೊಟ್ಟಿದ್ರು ಗೆಲ್ತಾ ಇದ್ರು, ಸಮರ್ಥ ಕೊಟ್ಟಿದ್ರು ಗೆಲ್ತಾ ಇದ್ರು, ಇನ್ನು ಬೇರೆ ಯಾರೇ ಗೌಡನ್ಗೆ ಕೊಟ್ಟಿದ್ರು ಇನ್ನೊಬ್ರು ಕೊಟ್ಟಿದ್ರು ಗೆಲ್ತಾ ಇದ್ರು. ಅವ್ರಿಗೆ ಯಾವ, ಯಾಕಂದ್ರೆ ಕಾಂಗ್ರೆಸ್ ದ ಭದ್ರಕೋಟೆ ಅದು. ಆದರೆ ಏನಂದ್ರೆ ಕಾರ್ಯಕರ್ತರು 95% ಕಾರ್ಯಕರ್ತರು ಇಲ್ಲ ಕುಟುಂಬದವರಿಗೆ ಕೊಡಬೇಕು ಅಂತ ಹೇಳಿ ಆ ಕುಟುಂಬದ ಮೇಲೆ ಪ್ರೀತಿ ವಿಶ್ವಾಸ ಮತ್ತೆ ಶಾಮನವರ ತೀರ್ಕೊಂಡ್ರಿಂದ ನಿಧನರಾದ್ರಿಂದ ಅವ್ರ ಸಂತಾಪದಲ್ಲಿ ಆ ಒಂದು ಬಾಂಧವ್ಯದಲ್ಲಿ ಅವ್ರು ಒತ್ತಡ ಮಾಡಿದ್ರಿಂದ ಅದು ಕೊಡಬೇಕಾಗಿ ಬಂತು. ಆದರೆ ರಾಜಕೀಯ ಅಷ್ಟಕ್ಕೆ ಮುಗಿಯೋದಿಲ್ಲ. ನಾನು ನಿಮ್ಗೆ ನಟರಾಜ್ ಗೌಡ್ರೆ ಹಾಗೆ ಇರಿ, ನಾನು ಬಿಜೆಪಿ ವಕ್ತಾರರನ್ನ ಇನ್ಕ್ಲೂಡ್ ಮಾಡ್ತೀನಿ. ದಿಲೀಪ್ ಅವರೇ ಒಂದೇ ನಿಮಿಷ ದಿಲೀಪ್ ಅವರೇ, ನಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ರೀ. ಮುಸ್ಲಿಮರು 14 ಜನ ಕ್ಯಾಂಡಿಡೇಟ್ಗಳಾಗಿದ್ರು ಕೂಡ ಆ ಇಡೀ ಸಮುದಾಯ ನಮ್ಮ ಜೊತೆಗಿದೆ, ನಮಗೇನು ಪ್ರಾಬ್ಲಮ್ ಇಲ್ಲ ಸೌತಲ್ಲಿ ಅಂತ. ಸರ್ ಇದ್ರೊಳಗೆ ನೋಡಿ ಕಾಂಗ್ರೆಸ್ನ ಒಂದು ಅಜೆಂಡಾ ಗೊತ್ತಾಗ್ತಾ ಇದೆ ನೋಡಿ. ಈಗ ಅವರು ಅಲ್ಪಸಂಖ್ಯಾತರು ಟಿಕೆಟ್ ಕೇಳೋದ್ರೊಳಗಡೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಸುಮಾರು 2 ಲಕ್ಷ ವೋಟ್ಗಳು ಬರ್ತವೆ, ಅದರೊಳಗೆ 70,000 ವೋಟ್ಗಳು ಮತದಾರರು ದಾವಣಗೆರೆ ಸೌತ್ನಲ್ಲಿದ್ದಾರೆ. ಸೊ ಅವರು ಟಿಕೆಟ್ ಕೇಳಬೇಕು, ಅದು ಅವರ ಹಕ್ಕು. ಅರೆ ನಮ್ಗೆ ಇಲ್ಲಿ ಕೊಡಲಿಲ್ಲ ಅಂತಂದರೆ ನೀವು ಇನ್ನೆಲ್ಲ ಅವಕಾಶ ಕೊಡ್ತೀರಿ? 70,000 ಮತಗಳಿದೆ ನಮ್ಮ ಹತ್ರ, ನಮ್ಗೆ ಇಲ್ಲಿ ಅವಕಾಶ ಕೊಡಿ. ಚಾಮರಾಜಪೇಟೆನಲ್ಲಿ ಕೊಡಬೇಕು, ದಾವಣಗೆರೆ ಸೌತ್ನಲ್ಲಿ ಕೊಡಬೇಕು, ಶಿವಾಜಿನಗರದಲ್ಲಿ ಕೊಡಬೇಕು, ಇಂಥ ಕ್ಷೇತ್ರಗಳು ಒಂದು 10 ಕ್ಷೇತ್ರಗಳು ಬರ್ಬೋದು. ಅಲ್ಲಿ ಕೇಳ್ತಿದ್ದಾರೆ ಅವಕಾಶ. ಇವರು ತಾತ ಶಾಮನೂರು ಶಿವಶಂಕರಪ್ಪ ಅವರು ಗೆದ್ದು ಮಿನಿಸ್ಟರ್ ಆಗಿದ್ದರು. ಅವ್ರ ತಾಯಿ ಬಂದ್ಬಿಟ್ಟು MP ಆಗಿದ್ದಾರೆ, ತಂದೆ ಬಂದ್ಬಿಟ್ಟು ಮಿನಿಸ್ಟರ್ ಆಗಿದ್ದಾರೆ. ಈಗ ಮಗ ಸರ್ 25 ವರ್ಷ ಈಗ ತಾನೇ ಅದು ಕಂಡುಬಿಡ್ತಾ ಇರ್ತಕ್ಕಂಥ ಮಗ. ಆ ಮಗನಿಗೆ ಟಿಕೆಟ್ ಕೊಟ್ಬಿಟ್ಟು ಸುಮಾರು 1994ರಿಂದ 35 ವರ್ಷಗಳ ಕಾಲ ಅದೊಂದು ಕುಟುಂಬದಲ್ಲೇ, ಆ ಕುಟುಂಬದ ಸುಪರ್ದಿಗೆ ಹೋಗ್ಬಿಟ್ಟಿದೆ ದಾವಣಗೆರೆ ಸೌತ್ ಅಂತಕ್ಕಂಥದ್ದು. ಆ ದಾವಣಗೆರೆ ಅಂತಕ್ಕಂಥದ್ದು ಒಂದು ಕುಟುಂಬ ರಾಜಕಾರಣ ಆಗ್ಬಿಟ್ಟಿದೆ. ಇವ್ರು ಇನ್ನೇನು ಹೇಳ್ತಾ ಇರೋದು, ಈಗ 25 ವರ್ಷದ ಮಗನನ್ನು ತಂದು ನಿಲ್ಲಿಸ್ತೀವಿ ನಾವು, ಆತನಿಗೆ 80 ವರ್ಷ ಆಗೋವರೆಗೂ ಅಥವಾ ಆತನಿಗೆ 90 ವರ್ಷ ಆಗೋವರೆಗೂ ನೀವು ಸುಮಾರು 60 ವರ್ಷಗಳ ಕಾಲ ಈ ಕುಟುಂಬಕ್ಕೆ ಗುಲಾಮಗಿರಿ ಮಾಡ್ಕೊಂಡಿರಿ ಅಂತ ಕಾಂಗ್ರೆಸ್ ನೇರವಾಗಿ ಹೇಳ್ತಾ ಇದೆ. ಅದು ಅಲ್ಪಸಂಖ್ಯಾತರಿಗೆ ಅರ್ಥ ಆಗಿದೆ. ನಾನು ಅಲ್ಪಸಂಖ್ಯಾತರ ಒಂದು ಸಮುದಾಯಕ್ಕೆ ನಾನು ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಕಾಂಗ್ರೆಸ್ ಮಾಡ್ತಕ್ಕಂಥ ಮೋಸ ನಿಮ್ಗೆ ಅರ್ಥ ಆಗಿದೆಯಲ್ಲ, ನಿಮ್ಗೆ ಅರ್ಥ ಆಗಿದೆ, ಪೈಲ್ವಾನ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಇದನ್ನೇ ಕಾಂಗ್ರೆಸ್ ಮಾಡಿದ್ದು. ಏನು ಮಾಡೋದು ಸರ್? BJP ಗುಮ್ಮ ತೋರಿಸೋದು, BJP ಭೂತ ತೋರಿಸೋದು. ಅರೆ ಮೊನ್ನೆ ನಾನು ನೋಡ್ತಾ ಇದ್ದೆ ಸರ್, ಇದೇ ಪ್ರದೀಪ್ ಈಶ್ವರ್ ಹೇಳ್ತಾರೆ, ಅಲ್ಲಿ ಹೋಗ್ಬಿಟ್ಟು ಎಷ್ಟು ಸುಳ್ಳನ್ನು ಎಷ್ಟು ನೀಟಾಗಿ ಹೇಳ್ತಾರೆ ಅಂತಂದರೆ, ಅಲ್ಪಸಂಖ್ಯಾತರಿಗೆ ಅಬ್ದುಲ್ ಕಲಾಂ ರವರನ್ನ ನಾವು ರಾಷ್ಟ್ರಪತಿ ಮಾಡಿಬಿಟ್ಟಿದ್ದೀವಿ, ನೀವು ನಮ್ಗೆ ಓಟ್ ಹಾಕಬೇಕು. 2002ನೇ ಇಸ್ವಿನಲ್ಲಿ APJ ಅಬ್ದುಲ್ ಕಲಾಂ ರವ್ರನ್ನ NDA ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿದ್ದು ಇದೇ ವಾಜಪೇಯಿನವರು. ಎಷ್ಟು ಸುಳ್ಳು ಹೇಳ್ತೀರಿ? ಸ್ವಲ್ಪ ಏನೋ ಅವರು ಮುಸಲ್ಮಾನರು, ಸ್ವಲ್ಪ ಅಲ್ಪಸಂಖ್ಯಾತರು, ಸ್ವಲ್ಪ ಅನಕ್ಷರಸ್ಥರು ಇರಬಹುದು, ಅವ್ರ ಹತ್ರ ಚಪ್ಪಾಳೆ ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರ ಚಪ್ಪಾಳೆ ಹೊಡಿತಿರಲ್ಲ. ದಯಮಾಡಿ ಅಲ್ಪಸಂಖ್ಯಾತರಿಗೆ ಹೇಳ್ತೀನಿ, ಈ ಥರ ಸುಳ್ಳುಗಳಿಗೆ ಮೊರೆ ಹೋಗ್ಬೇಡಿ. ಇವರು ಸುಳ್ಳು ಹೇಳಿ 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 ನಿಮ್ಮನ್ನು ಮೋಸ ಮಾಡಿದ್ದಾರೆ ಇಷ್ಟು ವರ್ಷ. ಇನ್ಮೇಲಾದ್ರೆ ಎಚ್ಚೆತ್ಕೊಳ್ಳಿ. ನಿಜವಾಗ್ಲೂ ಪೈಲ್ವಾನ್ ಅವ್ರಿಗೆ ಇವತ್ತು ಬುದ್ಧಿ ಬಂದಿದೆ ಅಂತ ಅನಿಸ್ತಾ ಇದೆ. ಇನ್ನೊಂದು ಸರ್, 1994ರಿಂದಲೂ ಶಾಮನೂರು ಶಿವಶಂಕರಪ್ಪ ಕುಟುಂಬನೇ ಇದೆ. 1983ರಲ್ಲಿ ಇದೇ ರೀತಿ ಒಂದು ಘಟನೆ ನಡೆಯುತ್ತೆ ಸರ್. 83ರ ಒಂದು ಎಲೆಕ್ಷನಲ್ಲಿ ಕಾಂಗ್ರೆಸ್ನ ನಾಗಮ್ಮ ಕೇಶವಮೂರ್ತಿ ಅಂತ ಹೇಳ್ಬಿಟ್ಟು ಚುನಾವಣೆ ನಿಂತ್ಕೋತಾರೆ. ಅವತ್ತೂ ಸಹ ಮೊಹಮ್ಮದ್ ಇಕ್ಬಾಲ್ ಅಂತ ಹೇಳಿ ಬಂಡಾಯ ನಿಂತ್ಕೋತಾರೆ. ಇದೇ ಮುಸಲ್ಮಾನ್ ಸಮುದಾಯ. ಇವತ್ತಿನ ಸಮಸ್ಯೆ ಅಲ್ಲ, 1952ರಿಂದ ನಡೀತಾ ಇರತಕ್ಕಂಥ ಸಮಸ್ಯೆ. ಅವತ್ತಿಂದಲೂ ಸಹ ಕಾಂಗ್ರೆಸ್ ಮುಸಲ್ಮಾನರಿಗೆ ಟಿಕೆಟೇ ಕೊಟ್ಟಿಲ್ಲ. ಅಲ್ಲಿ ಸುಮಾರು 25ರಿಂದ 30-35% ಅಂದ್ರೆ ಬಳಸಿಕೊಂಡು ಎಸಿತಾರೆ ಅಂತ ಹೇಳೋದು. ಕೊಟ್ಟೇ ಇಲ್ಲ. ಮತ್ತೆ 23% ಓಟ್ ತಗೊಳ್ತಾರೆ ಅವತ್ತು. ಇದೇ ಮೊಹಮ್ಮದ್ ಇಕ್ಬಾಲ್ ತಗೊಂಡು ಕಾಂಗ್ರೆಸ್ 3ನೇ ಸ್ಥಾನಕ್ಕೆ ಹೋಗುತ್ತೆ. ಆ ರಿಸಲ್ಟ್ ರಿಪೀಟ್ ಆಗುತ್ತೆ. 1983ರ ರಿಸಲ್ಟ್ ಇದು ರಿಪೀಟ್ ಆಗುತ್ತೆ. ಅಲ್ಪಸಂಖ್ಯಾತ ಸಮುದಾಯ ಎಚ್ಚೆತ್ಕೊಂಡಿದೆ. ಎಚ್ಚೆತ್ಕೊಂಡು ಇವ್ರಿಗೆ ಬುದ್ಧಿ ಕಲಿಸ್ತಾರೆ. ಈ ಸಾದಿಕ್ ಪೈಲ್ವಾನ್ ಇರ್ಬೋದು, SDP ಏನೋರು ಇರ್ಬೋದು, ಇವತ್ತೇನಾದ್ರೂ ಈ ಮುಸಲ್ಮಾನ್ ಸಮುದಾಯಕ್ಕೆ ಪ್ರಬುದ್ಧತೆ ಇದ್ರೆ, ನಾನು ಇನ್ನೂ 60 ವರ್ಷ ಶಾಮನೂರು ಶಿವಶಂಕರಪ್ಪರ ಕುಟುಂಬಕ್ಕೆ ನಾನು ಗುಲಾಮರಾಗಿ ಇರಲ್ಲ ಅನ್ನೋದೊಂದು ಪಾಠ ಕಲಿಸಬೇಕು ನಂಗಿದ್ರೆ, ಅವರು ಅದಕ್ಕೆ ಪಾಠ ಕಲಿಸಬೇಕು. ಅಂತಂದ್ರೆ ಗುಲಾಮಗಿರಿನೇ ಮಾಡ್ಬೇಕಾಗತ್ತೆ ಇನ್ನೂ 50 ವರ್ಷ. ಸುಭಾನ್ ಅವರೇ ಹೇಳಿ. ಈಗ ನಟರಾಜ್ ಗೌಡ್ರು ಮಾತನಾಡಿದ್ದಂತ ತಾವು ಕೇಳಿದ್ರಿ. ಅವಕಾಶಗಳು ಬೇರೆ ಬೇರೆ ರೀತಿಯಲ್ಲಿ ಸೃಷ್ಟಿಯಾಗತ್ತೆ. ಆ ಅವಕಾಶಗಳನ್ನ ಕಾಲಕಾಲಕ್ಕೆ ಮಾಡಿಕೊಡುವಂತ ಕೆಲಸವನ್ನ ನಮ್ಮ ಪಾರ್ಟಿ ಮಾಡಿದೆ. ಅದರ ಹೊರತುಪಡಿಸಿಯೂ ಕೂಡ ನೀವು ಟಿಕೆಟ್ ಕೇಳಿದ್ರಿ, ಓಕೆ, ಟಿಕೆಟ್ ಕೇಳಿದ್ರಲ್ಲಿ ತಪ್ಪಿಲ್ಲ. ಅಲ್ಲಿನ ಕಾರ್ಯಕರ್ತರು ಶಾಮನೂರು ಫ್ಯಾಮಿಲಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿದ್ರು, ಅದಕ್ಕೆ ಕೊಟ್ವಿ. ಆ ಒತ್ತಡಕ್ಕೆ ಮಣಿದು ಕೊಟ್ವಿ ಅಂತ ಹೇಳೋದವ್ರು. ಸರ್ ನಿಜವಾಗೂ ಇಲ್ಲಿಯ ಕಾರ್ಯಕರ್ತರು ಅಲ್ಪಸಂಖ್ಯಾತರಿಗೆ ಕೇಳಿರೋದು. ಅದು ಇಲ್ಲಿ ನಟರಾಜ್ ಗೌಡ್ರಿಗೆ ದಾವಣಗೆರೆ ಲೋಕಲ್ ಅಲ್ಲಿ ಏನಿದೆ ಅನ್ನೋದು ಪಾಪ ಅವರಿಗೆ ಮಾಹಿತಿ ಇಲ್ಲ. ಅಲ್ಲಿ ಬೆಂಗಳೂರಲ್ಲಿ ಕುತ್ಕೊಂಡು ಮಾತಾಡ್ತಾರೆ. ಇಲ್ಲಿ ಲೋಕಲ್ ಅಲ್ಲಿ ಏನಿದೆ ನಿಜವಾಗೂ ಯಾವ ಕ್ಷೇತ್ರ ನೀವು ಮಾಧ್ಯಮದವ್ರು ಎಲ್ಲಾದ್ರು ಮೊದ್ಲೇ ಇಲ್ಲಿ ಎಲ್ಲಾ ಸರ್ವೆ ಮಾಡಿದಿರ. ನೀವು ಎಲ್ಲೋ ಕೇಳಿದ್ರು ಕೂಡ ಅಲ್ಪಸಂಖ್ಯಾತರಿಗೆ ಕೊಡ್ಬೇಕಂತ ಎಲ್ಲರೂ ಹೇಳಿರೋದು. ಕೆಲವೊಬ್ರು ಅವರಿಗೆ ಬೇಕಾದವ್ರು ಹೋಗಿ ಕೇಳಿದಾರೆ. ಅದು ಪ್ರಜಾಪ್ರಭುತ್ವ. ಅವ್ರು ಬಂದು ಅವ್ರಿಗೆ ಕೇಳ್ತಾರೆ, ಇವ್ರು ಬಂದು ಇವ್ರಿಗೆ ಕೇಳ್ತಾರೆ. ಆದ್ರೆ ಯಾರು ಕೇಳಿಲ್ಲ, ಕಾಂಗ್ರೆಸ್ ಪಕ್ಷದ ವರಿಷ್ಠರು
ಯಾರಿಗೆ ನಾವು ಅನ್ಯಾಯ ಮಾಡಿದೀವಿ, ಯಾರಿಗೆ ಈ ಸತಿ ಇಲ್ಲಿ ಕೊಡ್ಬೇಕಾಗಿತ್ತು ಅಂತ ವರಿಷ್ಠ ತೀರ್ಮಾನ ಮಾಡ್ಬೇಕಾಗಿತ್ತು. ಎಲ್ಲಿ ಹೆಚ್ಚು ಅತಿ ಮತಗಳು ಇದಾವೆ. ನಾವು 3,70,000-80,000 ಈ ಜಿಲ್ಲೆಯಲ್ಲಿ ಇದೀವಿ. ನಮಗೆ ಈ ಒಂದು ಕ್ಷೇತ್ರ 80,000-85,000 ಈ ದಕ್ಷಿಣ ಕ್ಷೇತ್ರದಲ್ಲಿ ಇದೀವಿ ನಾವು. ಈ ಕ್ಷೇತ್ರ ಒಂದು ಬಿಟ್ರೆ ನಮಗೆ ಎಲ್ಲಿ ಇಲ್ಲ ಅವಕಾಶ. ಈಗ ಸುಭಾನ್ ಅವರೇ ನಿಮ್ಮ ಸ್ಪರ್ಧೆ ಪೈಲ್ವಾನ್ ಅವರ ಸ್ಪರ್ಧೆ ಇದು ಬಿಜೆಪಿಗೆ ಲಾಭ ಮಾಡಿಕೊಡಲ್ವಾ ಸರ್? ನಾವು ಬಿಜೆಪಿಗೆ ಲಾಭ ಮಾಡಿಕೊಡಲ್ಲ, ಕಾಂಗ್ರೆಸ್ಸಿಗೂ ಲಾಭ ಮಾಡಲ್ಲ. ಪೈಲ್ವಾನ್ರು ಗೆಲ್ತಾರೆ. ಪೈಲ್ವಾನ್ರು 100ಕ್ಕೆ 100 ಗೆಲ್ತಾರೆ. ನಾವು ಯಾವುದೇ ಕಾರಣಕ್ಕೂ ನಾವು ಇದು ಇಲ್ಲಿ ಸೋಲು ಅನ್ನೋದೇ ಇಲ್ಲ ಪೈಲ್ವಾನ್ರಿಗೆ. ಹೇಗೆ ಹೇಳ್ತೀರಿ? ಯಾಕಂತಂದ್ರೆ ನಿಮಗೆ ಗೆಲ್ಲಿಸಬಹುದಾದಂತ ಸಾಮರ್ಥ್ಯ ಶಾಮನೂರು ಫ್ಯಾಮಿಲಿಯನ್ನು ಹೊರತುಪಡಿಸಿ ಗೆಲ್ಲಿಸಬಹುದಾದಂತ ಸಾಮರ್ಥ್ಯ ಇದೆಯಾ ಅಲ್ಲಿ? ಅಲ್ಪಸಂಖ್ಯಾತರು ಗೆಲ್ಸ್ತಿದ್ರು ಸರ್ ಶಾಮನೂರ್ ಅವ್ರಿಗೆ. ಅಲ್ಪಸಂಖ್ಯಾತರು ಗೆಲ್ಸೋದು ಶಾಮನೂರ್ ಅವರಿಗೆ. ಶಾಮನೂರ್ ಅವ್ರು ಖುದ್ದು ಗೆದ್ದೆಲ್ಲ ಅವ್ರಿಗೆ ಪ್ರಚಾರಕ್ಕೆ ಹೋಗಲ್ಲ ಸರ್. ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರು ನಮ್ಮ ಯಾವ ಕ್ಷೇತ್ರಕ್ಕೆ ಹೋಗಿ ಇಲ್ಲಿ ಗೆಲ್ಸ್ಕೊಂಡ್ ಅವ್ರದ್ದು ಇಲ್ಲಿ ಹೋಲ್ಡೇ ಇಲ್ಲ. ನಮ್ಮ ಮಿನಿಸ್ಟರ್ ಅವ್ರದ್ದು, ನಮ್ SS ಮಲ್ಲಿಕಾರ್ಜುನ್ ಅವ್ರದ್ದು. ಅಕ್ಕಪಕ್ಕ ಕ್ಷೇತ್ರದ MLA ಗಳು ಅವ್ರ ಮಾತು ಕೇಳಲ್ಲ. ಅಂತ ಪ್ರಭಾವಿ ನಾಯಕ ಏನಲ್ಲ ಸರ್. ಅವ್ರ ಮನೆ ಹತ್ರ ಹೋಗಿ ನೀವು ನೋಡ್ರಿ, ಪರಿಶೀಲನೆ ಮಾಡ್ರಿ, ನೀವು ಹೋಗಿ ನೋಡ್ರಿ, ಸರ್ವೆ ಮಾಡ್ರಿ. ಬೆಳಿಗ್ಗೆ 11 ಗಂಟೆ ಉಚ್ಚಾಟನೆ ಮಾಡಿದ್ರಂತ ಸಿಟ್ಟಲ್ಲಿ ಮಾತನಾಡ್ತಾ ಇರೋದಾ? ಸಿಟ್ಟಲ್ಲ ಸರ್, ನಾನು ಇದ್ದ ಸತ್ಯ ಹೇಳ್ತಾ ಇರೋದು. ನಾನು ಮೊನ್ನೆ ಹೇಳಿರೋದು ಸತ್ಯನೇ. ಅವ್ರ ಮನೆ ಹತ್ರ ಹೋಗಿ ನೋಡ್ರಿ ನೀವು. 11 ಗಂಟೆಯಿಂದ ಮಕ್ಕಳು ಮರಿ ಕರ್ಕೊಂಬಂದ್ ನಿಂತ್ಕೊಂಡಿರ್ತಾರೆ. ಇವ್ರು 4 ಗಂಟೆ ಆದ್ರೂ ಹೊರಗ್ ಬರೋದಿಲ್ಲ. ಬಂದ್ರು ಕೂಡ ಅವ್ರಿಗೆ 1 ನಿಮಿಷ ನಿಂತ್ಕೊಂಡ್ ಮಾತಾಡಿ, ಸೌಜನ್ಯವಾಗಿ ಮಾತಾಡಿ, ಅವ್ರದ್ದು ಏನ್ ಕಷ್ಟ ಸುಖ ಕೇಳಲ್ಲ. ಹಂಗೆ ಕಾರಲ್ಲಿ ಕುತ್ಕೊಂಡು ಹಂಗೆ ಹೋಗ್ಬಿಡ್ತಾರೆ. ಎಸ್, ಈಗ ನಮ್ಮ ಜೊತೆಗೆ ಅಫ್ಸರ್ ಕೋಡ್ಲಿಪೇಟೆ SGP ಅಭ್ಯರ್ಥಿ ಕೂಡ ಜಾಯ್ನ್ ಆದ್ರು. ಅಫ್ಸರ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಈಗ 14 ಜನ ಮುಸ್ಲಿಂ ಅಭ್ಯರ್ಥಿಗಳಿದ್ದಾರೆ, ಇನ್ಕ್ಲೂಡಿಂಗ್ ಯು, ನಿಮ್ಮನ್ನು ಸೇರಿದಂತೆ. ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್. ನೀವೆಲ್ಲ ಒಟ್ಟು ಸೇರಿ ಒಂದು ಒಮ್ಮತದ ಅಭ್ಯರ್ಥಿಯನ್ನು ಯಾಕೆ ಆಯ್ಕೆ ಮಾಡ್ಕೊಳ್ಬಾರ್ದಿತ್ತು? ಆಗ ಸ್ಪರ್ಧೆ ಇನ್ನಷ್ಟು ತೀವ್ರ ಆಗ್ತಿತ್ತಲ್ಲ. ಸರ್ ನೋಡಿ, ಇದು ಡೆಮೋಕ್ರಸಿ, ಇದು ಪ್ರಜಾಪ್ರಭುತ್ವ. ಎಲ್ರಿಗೂ ಕೂಡ ಅವ್ರದೇ ಆದಂತಹ ಆಲೋಚನೆಗಳಿರ್ತವೆ. ಯಾರನ್ನು ಕೂಡ ನೀವು ಮಾಡಬೇಡಿ ಸ್ಪರ್ಧೆ ಅಂತ ಹೇಳಿಲ್ಲ. ಮತ್ತೆ ಸಾದಿಕ್ ಪೈಲ್ವಾನ್ ರವರ ವಿಚಾರ ಅಲ್ಲ, ಗೊತ್ತಾಯ್ತು. ನಿಮ್ಮ ಯೋಚನೆ ಇರೋದು ಪಾಠ ಕಲಿಸಬೇಕು ಅಂತ ಆಗಿದ್ರೆ, ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಇದಕ್ಕೊಂದು ಪಾಠ ಕಲಿಸಬೇಕು ಅಂತ ಆಗಿದ್ದಿದ್ರೆ ಇದೊಂದು ಅವಕಾಶ ಇತ್ತು ಅಂತ ಹೇಳಿದೆ ಅಷ್ಟೇ ನಾನು. ಸರ್, ಈಗ ಸುಭಾನ್ ರವರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಅದೇ ರೀತಿ ಸಾದಿಕ್ ಪೈಲ್ವಾನ್ ರವರಿಗೆ ಅವರು ದುಡಿದಂಥದ್ದು ಕಾಂಗ್ರೆಸ್ಗೆ ನೋಡಿ. ಒಬ್ಬ 24 ವರ್ಷದ ಯುವಕನ ಮುಂದೆ 60-70 ವರ್ಷದ ವಯಸ್ಸಿನ ಸಾದಿಕ್ ಪೈಲ್ವಾನ್ ರವರು ಅವರ ಆಕ್ರೋಶವನ್ನ ಬಂಡಾಯ ಕಾಂಗ್ರೆಸ್ ಆಗಿ ವ್ಯಕ್ತಪಡಿಸುವಂಥದ್ದು ಏನು ಕ್ರೈಮ್ ಅಲ್ಲ, ಅವರ ರೈಟ್ಸ್ ಅದು. ಯಾಕಂದ್ರೆ ಒಂದು ಬೆಳ್ಳಿ ಸ್ಪೂನಲ್ಲಿ, ಚಿನ್ನದ ಸ್ಪೂನಲ್ಲಿ ಊಟ ಮಾಡುವಂತವರು, ವಿದೇಶದಲ್ಲಿ ಕಲ್ತಂತಹ ಒಬ್ಬ 24 ವರ್ಷದ ಯುವಕನ ಮುಂದೆ ಇಷ್ಟು ದೊಡ್ಡ ಹಿರಿಯರು ಇಷ್ಟು ದಿನ ಪಕ್ಷಕ್ಕೆ ದುಡ್ದಿದ್ದು ಹಾಗಾದ್ರೆ ವ್ಯರ್ಥ ಆಯ್ತಾ? ಅದು ಅವರ ರೈಟ್ಸು. ಮತ್ತೆ ಇನ್ನು ವಿಚಾರ, ಮುಸ್ಲಿಂ ಅಭ್ಯರ್ಥಿಗಳ ವಿಚಾರ ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ, ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಎಂಬುದು ಮರೀಚಿಕೆಯಾಗಿದೆ ಸರ್. ಕೇವಲ ನಾವು ಸಿಟಿಯನ್ನು ನೋಡ್ತಾ ಇದ್ದೇವೆ. ನಾನು 40 ಹಳ್ಳಿಗಳಿಗೆ ಸಂಚಾರ ಮಾಡಿ ಬಂದಿದ್ದೇನೆ ಕಳೆದ 8-10 ದಿನಗಳಲ್ಲಿ. ಒಂದು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ 40 ಹಳ್ಳಿಗಳು ಬರ್ತವೆ. ಹಳ್ಳಿಗಳ ಅವಸ್ಥೆ ಸರ್, ಕುಡಿಯುವ ನೀರಿಲ್ಲ ಸರ್, ಪ್ರಾಥಮಿಕವಾದಂತಹ ಮೂಲಭೂತ ಸೌಕರ್ಯಗಳಿಲ್ಲ. ಈ ಚುನಾವಣೆಯಲ್ಲಿ SDPI ಏನು ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ತಾ ಇದೆ, ಅಭಿವೃದ್ಧಿಯೇ ನಮ್ಮ ಮೂಲ ಮಂತ್ರ. ಅಭಿವೃದ್ಧಿಯನ್ನು ಮುಂದಿಟ್ಕೊಂಡು ನಾವು ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದೀವಿ. ಒಂದು ಕಡೆ ಪಕ್ಷದ ವಿರುದ್ಧ ಏನು ಬಂಡಾಯ ಅಭ್ಯರ್ಥಿಯಾಗಿ ಪೈಲ್ವಾನ್ ರವರು ಕಂಟೆಸ್ಟ್ ಮಾಡಿದ್ದಾರೆ, ಅದು ಅವರ ರೈಟ್ಸು. ಅವರ ಮನಸ್ಸಿನಲ್ಲಿರುವಂತಹ ನೋವನ್ನು ಆ ರೀತಿ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಮತದಾರರಿಗೆ ಒಂದು ಪರ್ಯಾಯವಾಗಿ ಏನಾದರೂ ಒಂದು ಬೇಕೇ ಬೇಕಲ್ಲ. ಆ ಪರ್ಯಾಯವಾಗಿ ಈ ಬಾರಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಲ್ಲಿರುವಂತಹ ಅಹಿಂದ ವರ್ಗದ ಮತದಾರರು ಖಂಡಿತ ನನಗೆ ಆಶೀರ್ವಾದ ಮಾಡ್ತಾರೆ ಎಂಬ ಭರವಸೆ ಇದೆ ಸರ್. ಅಲ್ಲ, ನನ್ನ ಪ್ರಶ್ನೆ ಏನಾಗಿತ್ತು ಅಂತಂದ್ರೆ, ಮತಗಳ ವಿಭಜನೆ ಅಗೇನ್ ಬಿಜೆಪಿಗೆ ಲಾಭ ಮಾಡಿಕೊಡುತ್ತೆ ಅಂತ ನೀವು ಸೈದ್ಧಾಂತಿಕವಾಗಿ ಬಿಜೆಪಿಯನ್ನ ಬಹಳ ಕಟುವಾಗಿ ವಿರೋಧ ಮಾಡುವರು ಅಫ್ಸರ್ ಅವರೇ. ಸರ್, ಇದು ಬಿಜೆಪಿಯ ಗುಮ್ಮವನ್ನ ಇನ್ನು ಎಷ್ಟು ದಿನ ತೋರಿಸ್ತೀರಾ ನಮಗೆ? ಇದು ಔಟ್ಡೇಟೆಡ್ ಆಯ್ತು ಸರ್. ಈಗ CD ಇಲ್ಲ, ಈಗ ಕ್ಯಾಸೆಟ್ ಇಲ್ಲ, ಟೇಪ್ ರಿಕಾರ್ಡರ್ ಇಲ್ಲ, ಈಗ ಪೆನ್ ಡ್ರೈವ್
AI ಅಲ್ಲ, ಈಗ ಚಾಟ್ GPT ಯುಗ. ಸರ್, ಬಿಜೆಪಿ ಅವರನ್ನ ಯಾವ ರೀತಿ ಸೈದ್ಧಾಂತಿಕವಾಗಿ ಎದುರಿಸಬೇಕೆಂಬಂತಹ ಒಂದು ಗಟ್ಟಿತನ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಳೆದ 17 ವರ್ಷದಲ್ಲಿ ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದೆ. ಸರ್, ಬಿಜೆಪಿಗೆ ನಾವು ಹೆದರಲ್ಲ. ಸೆಂಟ್ರಲ್ ಅಲ್ಲಿ ಅವರೇ ಅಧಿಕಾರದಲ್ಲಿರುವಂತದ್ದು, ರಾಜ್ಯದಲ್ಲೂ ಅವರು ಅಧಿಕಾರ ಮಾಡಿದ್ರು. ಬಿಜೆಪಿ ಅವರನ್ನ ಹೆದರಿಸಿ ಅಲ್ಪಸಂಖ್ಯಾತರ ಓಟು ಟೇಕನ್ ಫಾರ್ ಗ್ರಾಂಟ್ ಆಗಿ ತಗೊಳ್ತಾ ಇದ್ದಂತ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನು ಆ ಪಿಕ್ಚರ್ ನಡೆಯಲ್ಲ. ಅದು ಅಂಧಕಾಲ. ಇಂದ ಕಾಲದಲ್ಲಿ ಅದು ನಡೆಯೋದಿಲ್ಲ ಸರ್. ಇದು 1947 ಅಲ್ಲ ಸರ್. ಒನ್ಸ್ ಅಪಾನ್ ಎ ಟೈಮ್ ಇದೆ ಕಾಂಗ್ರೆಸ್ ಪಕ್ಷ 400+ ಪಾರ್ಲಿಮೆಂಟೇರಿಯನ್ ಇರ್ತಾ ಇದ್ರು. ಆಫ್ಟರ್ 1992 ಅದರಲ್ಲಿ ಒಂದು 0 ಕಡಿಮೆ ಆಗಿದೆ. 400 ಇಂದ 40ಗೆ ಬಂದಿತ್ತು. ಕಳೆದ ಬಾರಿ ಏನೋ ರಾಹುಲ್ ಗಾಂಧಿಯವರು ಸ್ವಲ್ಪ ಭಾರತ್ ಜೋಡೋ ಏನೋ ಮಾಡಿ 80ರಿಂದ 90ಕ್ಕೆ ತಗೋ ಹೋಗಿದ್ದಾರೆ. ಅಲ್ಪಸಂಖ್ಯಾತರು ಇವತ್ತು ಜಾಗೃತರಾಗಿದ್ದಾರೆ. ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.